trying hard to, but can't even breathe. A little bit of oxygen is all we need. A little bit of mind control is what we need. ಸೊ ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧನ್ಯಶ್ರೀ ವ್ಲಾಗ್ಸ್. ಸೊ ಇವತ್ತೇನಂದರೆ ಬೆಳಗ್ಗೆ ಎದ್ದು ಎಲ್ಲ ನಾರ್ಮಲ್ ಡೈಲಿ ರುಟೀನ್ ಮುಗಿಸಿ ಸೊ ಒಂದು ಖುಷಿ ವಿಷಯ ಮತ್ತು ಈಗ ಡ್ಯಾನ್ಸ್ ರೀಲ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೇಗೆ ರೆಡಿಯಾಗಿ ಶೂಟಿಂಗೆಲ್ಲ ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಲಾಸ್ಟ್ ಟೈಮು ಕಂಟೆಂಟ್ ಕ್ರಿಯೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂದಿದ್ದೆ, ಬಟ್ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ ನನಗೇನು ಜಾಸ್ತಿ. ಬಟ್ ಇಫ್ ಪಾಸಿಬಲ್ ನಾನು ಎಲ್ಲದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ಏನೋ ಒಂದು ಹೊಸ ಕಂಟೆಂಟ್ ಕ್ರಿಯೇಷನಿಗೆ ಬೇಕಾಗುವಂತಹ ಒಂದು ವಸ್ತುನ ತೊಗೊಬಂದಿದ್ದೀನಿ. ಸೊ ದಟ್ ಈಸ್ ಹೊಸ ಟ್ರೈಪಾಡ್ ಸ್ಟ್ಯಾಂಡ್, ನನ್ನ ಹೊಸ ಟ್ರೈಪಾಡ್ ಸ್ಟ್ಯಾಂಡ್. ಸೊ ಇದನ್ನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ನಾನು ತೊಗೊಬಂದೀನಿ. ಸೊ ಆಲ್ರೆಡಿ ಅಂಗಡಿಯವರು ಅನ್ಬಾಕ್ಸ್ ಮಾಡಿ ಎಲ್ಲ ನೋಡಿ ಕೊಟ್ಟಿದ್ದಾರೆ. ಬಟ್ ಇಷ್ಟು ದಿವಸ ನಾನು ರಿಂಗ್ ಲೈಟ್ ಇರೋ ಅಂಥದ್ದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೆ. ಬಟ್ ರಿವ್ಯೂ ಏನು ಕೊಡಬೇಕು ಅಂದರೆ ಯಾರೂ ದಯವಿಟ್ಟು ಆನ್ಲೈನಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಬಿಕಾಸ್ ಐ ಹ್ಯಾವ್ ಲಾಸ್ಟ್ ನಿಯರ್ಲಿ ಸಮ್ 850 to 900 rupees. ಇಲ್ಲಿ ತನಕ 2 ರಿಂಗ್ ಲೈಟ್ ತೊಗೊಂಡು ಐ ಹ್ಯಾವ್ ಲಾಸ್ಟ್ ಇಟ್. ಸೊ ಯಾರೂ ಆನ್ಲೈನಲ್ಲಿ ತೊಗೊಳಕ್ಕೆ ಹೋಗಬೇಡಿ, ಎಷ್ಟೇ ರೇಟಿಂಗ್ಸ್ ಇದ್ದರೂ ದಯವಿಟ್ಟು ತೊಗೊಂಡ್ಬೇಡಿ, ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ ಲಾಸ್. ನಿಮ್ಮ ಊರಲ್ಲಿರೋ ಏನು ಅಂಗಡಿಗೆ ಹೋಗಿ ಒಳ್ಳೆಯದನ್ನು ಅಲ್ಲೇ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತೊಗೊಂಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಇದನ್ನು ನಿಮ್ಮ ಮುಂದೆ ಈಗ ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದು ಈ ಥರ ಬಂದಿದೆ. ಸೊ ನನಗೆ ನಿಜ ಕ್ವಾಲಿಟಿ ತುಂಬಾ ಇಷ್ಟ ಆಗಿದೆ. ಲೈಕ್ ಏನೋ ಕೈಯಲ್ಲಿ ಹಿಡ್ಕೊಂಡ್ರೆ ಏನೋ ಒಂಥರ ಖುಷಿ ಫೀಲಿಂಗ್, ಬಿಕಾಸ್ ಏನೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಹೆಂಗೋ ಹೋಗ್ತಾ ಇದೆ ಅನ್ನೋದು ಒಂದು ಖುಷಿ. ಸೊ ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಬ್ರಾಟ್ ಟುಡೇ. ಸೊ ಎಸ್, ಐ ಆಮ್ ವೆರಿ ಹ್ಯಾಪಿ. ಸೊ ಈಗ ಬೇಗ ರೆಡಿಯಾಗಿ ಸೊ ನಾನು 4 ಗಂಟೆಗೆ ಲೊಕೇಶನಲ್ಲಿ, ಐ ಮೀನ್ ನಾನೇನು ಶೂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆ ಒಂದು ಜಾಗಕ್ಕೆ ಹೋಗಬೇಕು. 4 ಗಂಟೆಗೆ ಇಡಬೇಕು, ಇನ್ನೂ ರೆಡಿ ಆಗಬೇಕು ನಾನು. ಸೊ ಇವತ್ತು ಇದರಲ್ಲೇ ನಾನು ನನ್ನ ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಾಯಿದೆ. ಸೊ ಗೆಟ್ ರೆಡಿ ವಿತ್ ಮೀ ಮಾಡಿ ರೆಡಿಯಾಗಿ ನಾನು ಹೆಂಗೆ ರೆಡಿಯಾಗಿದ್ದೀನಿ ಅನ್ನೋದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ, ಆಮೇಲೆ ಸಿಗ್ತೀವಿ. ಸೊ ರೆಡಿಯಾಗಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ, ಹೋಗಬೇಕು ಈಗ. ಸೊ ಐ ವಿಲ್ ಶೋ ಯು ಮೈ ಔಟ್ಫಿಟ್. ಸೊ ದಿಸ್ ಇಸ್ ಎಸ್, ಈಗ ರೆಡಿಯಾಗಿದೆ. ಸೊ ಲೆಟ್ಸ್ ಗೋ. ಸೊ ಎಸ್, ಡ್ಯಾನ್ಸ್ ರೀಲ್ ಆಯಿತು, ಸಿನಿಮ್ಯಾಟಿಕ್ ಶೂಟ್ ಎಲ್ಲ ಆಯಿತು, ಎಲ್ಲ ಮುಗಿಸಿ ಈಗ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಜೊತೆ ಆ್ಯಸ್ ಯೂಶ್ವಲ್ ಇದ್ದಾರೆ ಲಾಸ್ಟ್ ಪಿಕ್ಸ್ ಮಾಲಿಕ ಪ್ರಥಮ್ ಅವರು. ಸೊ ಎಸ್, ಲೊಕೇಶನ್ ಅಂತೂ ಕ್ರೇಜಿ ಆಗಿದೆ. 1 ನಿಮಿಷ ನಿಮಗೆಲ್ಲ ಲೊಕೇಶನ್ ತೋರಿಸ್ತೀನಿ. ಹೋಗ ಆ ಕಡೆ ನೋಡ್ಬೋದು ಎಷ್ಟು ಕ್ರೇಜಿ ಆಗಿದೆ ಅಂತ. ಸೊ ಇದು ಶಿವಮೊಗ್ಗದಲ್ಲಿ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಲೊಕೇಶನ್, ತುಂಗಾ ನದಿ ಹತ್ರ ಇರೋದು. ಇಲ್ಲಿ ರೀಲ್ಸ್ ಮಾಡೋಕ್ಕೆ ಅಥವಾ ವೀಡಿಯೋ ತೆಗಿಯೋಕ್ಕೆ, ಫೋಟೋಗ್ರಫಿಗೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಸೊ ನೀವು ಶಿವಮೊಗ್ಗದವರಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ ಈ ಪ್ಲೇಸ್ ಬಗ್ಗೆ. ಸೊ ಎಸ್, ಮನೆಗೆ ಹೋಗಿ ಸಿಗ್ತೀನಿ ಎಲ್ರಿಗೂ. ಅಲ್ಲಿ ತನಕ ಬಾಯ್. ಸೊ ಎಸ್, ಶೂಟೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಏನೇನ ಇದೆ ಡ್ರೆಸ್ಸಲ್ಲಿದ್ದೀನಿ ಅಂದರೆ Q&A ವ್ಲಾಗ್ ಶೂಟ್ ಆಯಿತು. ಸೊ ಈಗ ಅದನ್ನು ಇನ್ನೂ ಎಡಿಟ್ ಮಾಡಿ ಮೇ ಬಿ ಬಿಫೋರ್ ದಿಸ್ ವೀಡಿಯೋ ಆರ್ ಆಫ್ಟರ್ ದಿಸ್ ವೀಡಿಯೋ ನಾನು ಪೋಸ್ಟ್ ಮಾಡ್ತೀನಿ. ಸೊ ಗೋ ಆ್ಯಂಡ್ ವಾಚ್ ಇಟ್, ಇಟ್ಸ್ ವೆರಿ ಫನ್. ಸೊ ಎಸ್, ಐ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್. ಪ್ರತಿಯೊಂದು ಕ್ವಶನು ನಾನು ಎಂಜಾಯ್ ಮಾಡ್ಕೊಂಡೆ ಆ್ಯಂಡ್ ಎಲ್ಲದನ್ನು ನಾನು ನನ್ನ ಮನಸ್ಸಿಂದ ಉತ್ತರ ಕೊಟ್ಟಿದ್ದೀನಿ. ಸೊ ಎಸ್, ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಸ್, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಧನ್ಯಶ್ರೀ ವ್ಲಾಗ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೋ ಸಮ್ ಲವ್ ಟುವರ್ಡ್ಸ್ ಮೀ. ಯೋರ್ ಲವ್ ಆ್ಯಂಡ್ ಸಪೋರ್ಟ್ ಇಸ್ ದ ಥಿಂಗ್ ವಿಚ್ ಮೋಟಿವೇಟ್ಸ್ ಮೀ ಟು ಡೂ ವ್ಲಾಗ್ಸ್ ಅಥವಾ ಕಂಟೆಂಟ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್, ಆ್ಯಂಡ್ ಹೀಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಬಾಯ್.